ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶೌರ್ಯನಲ್ಲಿ ಆಗಿರೋ ಬದಲಾವಣೆ ಕಲ್ಯಾಣಿ ಜೀವನದಲ್ಲಿ ಆನಂದ ತಂದುಕೊಡುತ್ತೇನೋ ಅಂತ ನಾವು ಕಾಯ್ತಿದ್ದೀವಿ. ಆದ್ರೆ ಅವರಿಬ್ಬರನ್ನ ಆ ರೀತಿ ನೋಡಿ ದಮಯಂತಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅವರಿಬ್ಬರನ್ನ ದೂರ ಮಾಡಬೇಕು ಅಂತಾನೆ ನೋಡ್ತಿದ್ದಾಳೆ. ಅಮ್ಮ, ನಾನು, ಅಪ್ಪ 3 ಜನನು ಹೋಗಿ ದಮಯಂತಿ ಹತ್ರ ಅವರಿಬ್ರು ಪ್ರಸ್ತಾವ ಮಾಡೋಣ ಅಂತ ಎಷ್ಟು ಹೇಳಿದ್ರು ದಮಯಂತಿ ಒಪ್ತಾನೇ ಇಲ್ಲ. ಶೌರ್ಯನ್ ಮನಸ್ಸು ಬದಲಾಗೋಷ್ಟರಲ್ಲಿ ಅವರಿಬ್ಬರ ಮಧ್ಯೆ ಪ್ರಸ್ತಾವ ನಡಿಬೇಕು. ಅದು ನಿನ್ನಿಂದ ಮಾತ್ರ ಸಾಧ್ಯನಮ್ಮ. ಈ ಕಾರ್ಯ ಹೇಗಾದ್ರೂ ನಡಿಲೇಬೇಕು. ನೀವೇನು ಬೇಜಾರ್ ಮಾಡ್ಕೋಬೇಡಿ ಅಮ್ಮ. ಇವತ್ತು ತುಂಬಾ ಒಳ್ಳೆ ದಿನ. ದಮಯಂತಿ ಅತ್ತೆನ ನಾನ್ ಹೇಗಾದ್ರೂ ಒಪ್ಸಿ ಇವತ್ ರಾತ್ರಿನೇ ಶೌರ್ಯ ಕಲ್ಯಾಣಿ ಪ್ರಸ್ಥಾನ ಮಾಡಿಸ್ತೀನಿ. ಹುಷಾರಮ್ಮ, ದಮಯಂತಿ ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ. ದಮಯಂತಿಗೆ ಇಷ್ಟ ಆಗೋಗಿ ಹೇಳಿ ಮಾಯ ಮಾಡಬೇಕು. ನಾವು ಮಾಯ ಮಾಡ್ತಿದೀವಿ ಅಂತ ಅವಳಿಗೆ ಏನಾದ್ರೂ ಅನುಮಾನ ಬಂದ್ರೆ ರಾಕ್ಷಸಿ ಹಾಗೆ ಕಿರ್ಚಾಡ್ಬಿಡ್ತಾಳೆ. ದಮಯಂತಿ ಅತ್ತೆನ ಮಾಯೆ ಮಾಡಿ ಮಾಯೆಯಿಂದ ಹೊರಗಡೆ ಬರೋ ಅಷ್ಟ್ರಲ್ಲಿ ಶೌರ್ಯ ಕಲ್ಯಾಣಿನ ಒಂದ್ ಮಾಡ್ತೀನಿ ತಾತ. ಪಾಪ ಕಲ್ಯಾಣಿ ನನ್ಗಿಂತ ಚಿಕ್ಕವಳು ಮತ್ತೆ ಅಮಾಯಕಿ. ಚಿಕ್ಕ ವಯಸ್ಸಲ್ಲೇ ಇಷ್ಟು ಕಷ್ಟಗಳನ್ನ ಸಹಿಸ್ಕೋತಿದ್ದಾಳೆ ಅಂದ್ರೆ ತುಂಬಾ ಗ್ರೇಟ್. ಶೌರ್ಯ ಕಲ್ಯಾಣಿನ ಅರ್ಥ ಮಾಡ್ಕೊಂಡಿದ್ದಾನೇನೋ ಅನ್ಕೊಂಡೆ. ಆದ್ರೆ ಅವರಿಬ್ರು ಮಧ್ಯೆ ಇಷ್ಟು ದೂರ ಇದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಗೊತ್ತಿದ್ದಿದ್ರೆ ನೀವ್ ಹೇಳೋಕ್ ಮುಂಚೆನೆ ಬಂದ್ಬಿಡ್ತಿದ್ದೆ. ನಾನೀಗ ಬಂದಿದ್ದೀನಲ್ವಾ, ಇನ್ ಮುಂದೆ ಅತ್ತೆ ಜೊತೆ ಆಟ ಅನ್ನೋ ಸಿನಿಮಾನ ಸ್ಟಾರ್ಟ್ ಮಾಡ್ತೀನಿ. ಆಟ ಸಖತ್ತಾಗಿರತ್ತೆ. ನನ್ ನಾಟಕದಲ್ಲಿ ಅತ್ತೆ ಪಾತ್ರ ಮಾಡ್ತಿದ್ದಾಳೆ ಅಂತ ಅತ್ತೆಗೆ ಗೊತ್ತಾಗ್ದಿರೋ ಹಾಗೆ ಅತ್ತೆನ ಉಪಯೋಗಿಸ್ಕೋತೀನಿ. ಅತ್ತೆ, ನೀನ್ ಆಗ್ತೀಯ ಕತ್ತೆ. ನಾನ್ ಬರ್ತಿದ್ದೀನಿ, ರೆಡಿ ಇರು. ಮಾವ, ಸಿದ್ದು, ನಾನ್ ಬಂದಾಗೆಲ್ಲ ಎದ್ದು ನಿಂತ್ಕೊಳ್ಳೋಕೆ ನಾನೇ ನಿಮ್ಗೆ ಸ್ಕೂಲಲ್ಲಿ ಪಾಠ ಹೇಳ್ಕೊಡೋ ಮೇಷ್ಟ್ರಲ್ಲ. ನೀವು ಬಂದಾಗಿಂದ ಯಾಕೋ ಇರ್ಸ್ಮೂರ್ಸಾಗಿದ್ದೀರಿ ಅಂತ ಅನ್ಸ್ತಿದೆ. ನಿಮ್ ಮನೇಲಿ ಹೇಗಿರ್ತಿರೋ ಹಾಗೇ ಇರಿ. ಸರಿ ಮಾವ. ಅಂದ್ಹಾಗೆ ಹೇಳೋದು ಮರ್ತಿದ್ದೆ. ನಿಮ್ಮ ಅತ್ತೆಗೆ ನಿಮ್ ಕುಟುಂಬದ ಮೇಲೆ ಇನ್ನೂ ಕೋಪ ಹೋಗಿಲ್ಲ ಕಣೋ. ಮನ್ಸಲ್ಲಿ ಏನೇ ಇದ್ರು ಮುಖದ ಮೇಲೆ ಹೇಳ್ತಾಳೆ. ಆದ್ರೆ ಇಷ್ಟ ಆದ್ರೆ ಚೆನ್ನಾಗಿ ನೋಡ್ಕೋತಾಳೆ. ಒಂದು ಪಕ್ಷ ಅವಳು ಏನಾದ್ರೂ ಬಂದು ಅಂದ್ರು ಮನ್ಸಿನಲ್ಲಿ ಇಟ್ಕೋಬೇಡ. ನಾನು ಅವಳಿಗೆ ಹೇಳ್ತೀನಿ. ಸರಿ ಮಾವ. ಅತ್ತೆ ಅವ್ರು ಯಾವಾಗ ಬರ್ತಾರೆ? ನಿಮ್ಮ ಅತ್ತೆ ಅವ್ರ ನೆಂಟರ ಮದುವೆಗೆ ಊರಿಗೆ ಹೋಗಿದ್ದಾಳೆ. ಇಷ್ಟೊತ್ತಿಗೆ ಬರ್ತಿರ್ಬೇಕು. ಅಲ್ಲಿ ನೋಡು, ಬಂದೇ ಬಿಟ್ರು. ಯಾರಪ್ಪ ಇವರು? ನಮ್ ಸಂಬಂಧಿಕರಾ? ಯಾರ್ರೀ? ಅದು ಅದೇ ನಮ್ ಮೀನಾಕ್ಷಿ ಮಗ ಸಿದ್ದು. ಈ ಹುಡುಗಿ ಅವನ್ ಫ್ರೆಂಡು ಸಂಪದ. ಹೌದಾ? ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ ಅತ್ತೆ.
ಏನಿದು ರಾಜಿ ಗಲಾಟೆ ಮಾಡ್ತಾಳೆ ಅನ್ಕೊಂಡ್ರೆ ಪ್ರೀತಿಯಿಂದ ಮಾತಾಡ್ಸ್ತಿದ್ದಾಳಲ್ಲ. ಅಪ್ಪ ನನ್ ಚಿಕ್ಕಂದಿನಿಂದ ಆಡಿದ್ದು ಇವನ್ ಜೊತೆನೇನಾ? ಹೌದಮ್ಮ. ಹಾಯ್ ಬಾವ, ನನ್ ಗುರ್ತು ಸಿಕ್ತಾ? ನಾನು ಮಹಾಲಕ್ಷ್ಮಿ. ಹಾ ಗುರ್ತು ಸಿಕ್ತು. ಟಿಫನ್ ಮಾಡಿದ್ಯಪ್ಪ? ಇಲ್ಲ, ಇನ್ನೂ ಇಲ್ಲ ರಾಜಿ. ಬನ್ನಿ ಟಿಫನ್ ಮಾಡೋಣ. ಆ ಕಲ್ಯಾಕ್ ಮಹಾ? ಜೀವನದಲ್ಲಿ 4 ಕಲ್ಲು ಹಿಂದೆ ಇಟ್ಕೋಬೇಕು ಅಂತಾರಲ್ವಮ್ಮ, ಅದಕ್ಕೆ ಇದು ಮದ್ವೆ ಮಂಟಪದಲ್ಲಿ ಸಿಕ್ಕಿದಕ್ಕೆ ನನ್ ಜೊತೆನೆ ಇಟ್ಕೊಂಡಿದೀನಿ. ಸರಿ ಬಿಡು, ನಡಿಯಮ್ಮ. ಬಾವ, ನಮ್ಮಿಬ್ರದ್ದು ಫೋಟೋ ತಗೊಳ್ಳೋಣ. ಸರಿ. ಸಂಪತ್, ಅಯ್ಯಯ್ಯೋ ಸಾರಿ, ನಿಮ್ ಮೇಲೆಲ್ಲ ಬಿತ್ತು. ಅಯ್ಯೋ ಸಾರಿ. ಏಯ್ ಮಹಾಲಕ್ಷ್ಮಿ, ಅಯ್ಯಯ್ಯೋ ಮತ್ತೆ ತಪ್ಪಾಗೋಯ್ತಲ್ಲ. ಕ್ಷಮಿಸ್ಬಿಡಮ್ಮ, ನಿನ್ಮೇಲ್ ಬಿತ್ತು ಅನ್ನೋ ಗಾಬರಿಲಿ ಹಾಗೆ ಮಾಡ್ಬಿಟ್ಲು. ಪರವಾಗಿಲ್ಲ ಬಿಡಿ ಮಾವ, ಸಂಪದ ಅದಕ್ಕೇನು ತಲೆ ಕೆಡಿಸ್ಕೊಳ್ಳಲ್ಲ. ಲಕ್ಷ್ಮಿ, ಟಿಫನ್ ಆದ್ಮೇಲೆ ಫೋಟೋ ತೆಕ್ಕೋಬೋದಲ್ಲ? ಇಲ್ಲ ಅಪ್ಪ, ಈಗ್ಲೇ ತಗೋಬೇಕು. ಒಂದು ನಿಮಿಷ ಮಹಾಲಕ್ಷ್ಮಿ, ನಾನು ತೆಗಿತೀನಿ. ಕಲ್ಯಾಣಿ, ಈ ಜ್ಯೂಸ್ ಕುಡಿ. ಬೇಡ ಆಫೀಸರ್. ಏನ್ ಬೇಡ? ಏನು ಕುಡಿದೇ ಇದ್ರೆ ಎನರ್ಜಿ ಎಲ್ಲಿಂದ ಬರುತ್ತೆ? ಸ್ವಲ್ಪ ಹೊತ್ತಿಗೆ ಮುಂಚೆ ಕಷಾಯ ಕುಡ್ದೆ. ಅದನ್ನ ಕುಡಿದು ತುಂಬಾ ಹೊತ್ತಾಯ್ತು. ಈಗ ಇದನ್ನ ಕುಡಿ. ಬೇಡ ಆಫೀಸರ್. ಚಿಕ್ಕ ಮಕ್ಕಳ ಥರ ಹಠ ಮಾಡಬೇಡ. ಕುಡಿ ಕುಡಿ. ಅತ್ತೆ, ನೀವಾ? ನೋಡಿದ್ರ ಪ್ರೇಮ ಪಕ್ಷಿಗಳನ್ನ, ಪ್ರೀತಿನ ಹೇಗ್ ಹಂಚ್ಕೋತಿದ್ದಾರೆ? ಅವ್ರನ್ನ ನೋಡ್ತಿದ್ರೆ ಎಷ್ಟು ಖುಷಿ ಆಗೋದ್ ಗೊತ್ತಾ? ಈ ಗಂಡನ ಕೈಯಲ್ಲಿ ಪ್ರೀತಿನ ಸೇವೆ ಮಾಡಿಸ್ಕೊಳ್ಳೋ ಭಾಗ್ಯ ತುಂಬಾ ಕಡಿಮೆ ಜನರಿಗೆ ಸಿಗತ್ತೆ. ನಿನಗೆ ಅವ್ರನ್ನ ನೋಡ್ತಿದ್ರೆ ಹಾಗೆ ಕಾಣಿಸ್ತಿದ್ಯೇನೋ? ನನಗಂತೂ ಮೈಯೆಲ್ಲ ಉರಿತಿದೆ. ಅದ್ಯಾಕತ್ತೆ? ನಿಮ್ ಮಗ ಸೊಸೆನೆ ಅಲ್ವಾ? ಆಶೀರ್ವಾದ ಮಾಡೋದ್ ಬಿಟ್ಟು ಹೀಗ್ ಹೇಳ್ತಿದ್ದೀರಲ್ಲ? ಚಿಚಿ, ಅವಳು ಕಂಡ್ರೇನೆ ನನ್ಗಾಗಲ್ಲ. ಮತ್ತೆ ಮದ್ವೆಗೆ ಹೇಗೆ ಒಪ್ಕೊಂಡ್ರಿ? ಅವ್ರ ಮದ್ವೆ ಆಗತ್ತೆ ಅಂತ ನನಗೇನ್ ಗೊತ್ತಿತ್ತು? ನನಗ್ ಗೊತ್ತಾಗೋ ಹೊತ್ತಿಗೆ ತಾಳಿ ಕಟ್ಬಿಟ್ಟಿದ್ದ.
ನಾನು ಕೂಡ ಹಸು ಕುತ್ಕೆಲಿರೋ ಹಗ್ಗ ಇವಳು ಕುತ್ಕೆಲಿರೋ ತಾಳಿ ಎರಡು ಒಂದೇ ಬಿಡು, ಕೆಲಸದವಳು ಅಗತ್ಯ ಇಲ್ದೇನೆ ಬರ್ತಿದ್ದಾಳೆ ಅನ್ಕೊಂಡೆ. ಆದ್ರೆ ಕೊನೆಗೆ ಏನೋ ಮಾಯೆ ಮಾಡಿ ನನ್ನ ಮಗನ ಹತ್ರ ಹೀಗೆ ಸೇವೆ ಮಾಡಿಸ್ಕೊತಾ ಇದ್ದಾಳೆ. ಹೌದಾ ಅತ್ತೆ? ಅಂದ್ರೆ ನಿನ್ಗೆ ಕಲ್ಯಾಣಿ ಅಂದ್ರೆ ಇಷ್ಟ ಇಲ್ವಾ? ಅವಳು ಕಂಡ್ರೆ ನನ್ಗೆ ಕೋಪ. ಸರಿ ಬಿಡತ್ತೆ, ನಿನ್ ಮೊಮ್ಮಗ ಎಲ್ಲಿ? ಹಾಗೆ ಹೇಳ್ಬೇಡ. ಮತ್ತಿನ್ನೇನ್ ಹೇಳಿ ಅತ್ತೆ? ಅವನು ಸಿದ್ದು ಸಂಪದಾಗ ಹುಟ್ಟಿರೋ ಮಗು ಅಂತ ಸಿದ್ದು ಅವ್ರಮ್ಮ ಹೇಳಿದ್ಲು. ಏನು? ಅವಳು ಹೇಳಿದ್ರೆ ನೀನ್ ನಂಬಿಡ್ತೀಯಾ? ನನಗೂ ಅದೇ ಅನುಮಾನ. ಅದನ್ನ ತಿಳ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೀನಿ, ಆಗ್ತಾನೇ ಇಲ್ಲ. ಸತ್ಯ ಏನು ಅಂತ ನನಗೆ ಗೊತ್ತಾದ್ರೆ ಅವನನ್ನ ಅನಾಥಾಶ್ರಮದಲ್ಲಿ ಬಿಟ್ಟು ಬರ್ತೀನಿ. ಅವನನ್ನ ಹುಡ್ಕೊಂಡು ಕಲ್ಯಾಣಿ ಹೋಗ್ತಾಳೆ. ನೀನು ಅತ್ತೆ ಅಲ್ಲ, ರಾಕ್ಷಸಿ. ಎಷ್ಟು ಕುತಂತ್ರ ಇದೆ ನಿನ್ ಮನ್ಸಲ್ಲಿ. ನಿನ್ ಆಟ ಮುಗಿಸ್ತೀನಿ. ಹೇಗಾದ್ರೂ ಮಾಡಿ ಕಲ್ಯಾಣಿ ಶೌರ್ಯ ಪ್ರಸ್ಥಾನ ಮಾಡೇ ಮಾಡಿಸ್ತೀನಿ. ಅನುಷಾ, ಅನುಷಾ, ಏನ್ ಯೋಚಿಸ್ತಿದ್ಯಾ? ನೀನ್ ಎಷ್ಟು ಟಾರ್ಚರ್ ಕೊಟ್ಟಿದ್ಯಾ ಅಂತ ಯೋಚನೆ ಮಾಡ್ತಿದ್ದೀನಿ. ಅದೇ ಕಲ್ಯಾಣಿ ನಿನ್ ಮನ್ಸಿಗೆ ಎಷ್ಟು ಕಷ್ಟ ಕೊಟ್ಟಿದ್ರೆ ಈ ಮಾತುಗಳು ನಿನ್ ಬಾಯಿಂದ ಬರ್ತಿದೆ ಅಂತ ಯೋಚನೆ ಮಾಡ್ತಿದ್ದೀನಿ. ಅದೇ ಮತ್ತೆ ಅತ್ತೆ, ನನ್ನ ಹತ್ರ ನಿನ್ ಸಮಸ್ಯೆಗೆ ಪರಿಹಾರ ಇದೆ. ಆ ಮಗು ಯಾರ್ದು ಅಂತ ಗೊತ್ತಾಗ್ಬೇಕು ಅಂದ್ರೆ, ನಿನ್ಗೆ ಕಲ್ಯಾಣಿ ಮನೆಯಿಂದ ತೊಲಗ್ಬೇಕು ಅಂದ್ರೆ ನಾನ್ ಹೇಳೋ ಸ್ವಾಮೀಜಿನ ಭೇಟಿ ಮಾಡಿದ್ರೆ ಸಾಕು. ನಿಜನಾ? ಹಾ. ಅವ್ರ ಹೆಸರೇನು? ಎಲ್ಲಿರ್ತಾರೆ? ಯಾವಾಗ ಹೋಗೋಣ ಹೇಳು. ಹೇಳ್ತೀನಿ. ಸ್ವಾಮೀಜಿ ಅವರು ಅಮ್ಮನವ್ರ ಭಕ್ತರು. ಅವ್ರ ಹತ್ರ ಹೋಗ್ಬೇಕು ಅಂದ್ರೆ ತಣ್ಣೀರ್ ಸ್ನಾನ ಮಾಡಿ ತುಂಬಾ ಭಕ್ತಿಯಿಂದ ಹೋಗ್ಬೇಕು. ಸರಿ, ನೀನ್ ಹೋಗಿ ರೆಡಿ ಆಗು, ನಾನು ರೆಡಿ ಆಗ್ತೀನಿ. ನಾನು ಬಂದ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ನೀವೊಬ್ರೇ ಹೋಗ್ಬೇಕು. ಮೊದಲು ರೆಡಿಯಾಗಿ ಬನ್ನಿ. ಮಾವ, ನಿಮ್ ಹತ್ರ ಮಾತಾಡ್ಬೇಕು. ಹೇಳಮ್ಮ. ಇವತ್ತು ಒಳ್ಳೆ ದಿನ, ಅದಕ್ಕೆ ಹೇಗಾದ್ರೂ ಮಾಡಿ ಶೌರ್ಯ ಕಲ್ಯಾಣಿಗೆ ಪ್ರಸ್ತಾವ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ. ಅವರಿಬ್ರು ಆನಂದವಾಗಿರೋದು ನೋಡ್ಬೇಕು ಅಂತ ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದೀನಮ್ಮ. ಆದ್ರೆ ದಮಯಂತಿನ ಅತ್ತೆಯವರು ಪ್ರಸ್ತದ ಬಗ್ಗೆ ಕೇಳಿದ್ರೆ ಆಗಲ್ಲ ಅಂತ ಹೇಳಿದ್ಲು. ಇವಾಗ ನೀನು ಮತ್ತೆ ಪ್ರಸ್ತದ ಬಗ್ಗೆ. ಅತ್ತೆಗೆ ಪ್ರಸ್ತ ನಡೀತಿರೋ ವಿಷಯನೇ ಗೊತ್ತಾಗ್ಬಾರ್ದು. ನಾವ್ ಅತ್ತೆನ ಯಾಮರ್ಸ್ಬಿಡೋಣ. ಇವಾಗ ಏನ್ ಮಾಡೋಣ ಅಂತೀಯ? ಒಳ್ಳೆ ಯೋಚನೆ ಅಮ್ಮ, ಹಾಗೆ ಮಾಡೋಣ. ಆದ್ರೆ ಹುಷಾರು ಮಾವ, ಅತ್ತೆಗ್ ಸ್ವಲ್ಪ ಏನಾದ್ರೂ ಡೌಟ್ ಬಂದ್ರು ನಮ್ ಪ್ಲಾನ್ ಪೂರ್ತಿ ಹಾಳಾಗ್ಬಿಡತ್ತೆ. ಅಲ್ಲಿ ಕಥೆನ ನೀವ್ ಹುಷಾರಾಗಿ ನಡೆಸಿ, ಇಲ್ಲಿ ಪ್ರಸ್ಥಾನ ನಾನ್ ಆರಾಮಾಗಿ ಪೂರ್ತಿ ಮಾಡಿಸ್ತೀನಿ. ಆಗ್ಲಿ ಅಮ್ಮ. ಸಿದ್ದು, ಟಿಫನ್ ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿದೆ ಅತ್ತೆ. ಚೆನ್ನಾಗಿದೆ ಅಂತ ಇಲ್ಲೇ ಇದ್ಬಿಡ್ತೀಯಾ ಹೆಂಗೆ? ಆದ್ರೂ ಸಿನಿಮಾದಲ್ಲಿ ಟ್ರೈ ಮಾಡ್ತಿದ್ದೀನಿ ಅಂತ ಹೇಳಿದೆ. ಬ್ಯುಸಿಯಾಗಿರ್ತೀಯಾ, ತಕ್ಷಣ ಹೊರಟೋಗ್ತೀಯ ಅಲ್ವಾ? ಈಗ್ಲೇ ಹೋಗ್ತಿದ್ದೀರಾ ಇಲ್ಲ ಊಟ ಆದ್ಮೇಲೆ ಹೋಗ್ತೀರಾ? ಕೆಲವು ದಿನಗಳು ಇಲ್ಲೇ ಇರ್ತಾರ ರಾಜಿ. ಇಲ್ಲಿ ಅಂದ್ರೆ ನಮ್ಮನೇಲಾ? ಹೌದು ರಾಜಿ, ಪಾಸ್ಪೋರ್ಟ್ ಆಫೀಸಲ್ಲಿ ಕೆಲಸ ಇದೆಯಂತೆ, ಅದಾದ್ಮೇಲೆ ಹೊರಟ್ಬಿಡ್ತಾರೆ. ಅಂದ್ರೆ ಮನೇನ ಛತ್ರ ಮಾಡಿದ್ದೀರಾ ಅಂತ ಆಯ್ತು. ಹಾಗಂತೀಯಲ್ಲಪ್ಪ, ಬೇಜಾರು ಮಾಡ್ಕೋತಾರೆ. ನಾನಾಗಿದ್ದಕ್ಕೆ ಟಿಫಿನ್ ಕೊಟ್ಟು ಹೋಗಿ ಅಂತ ಇದ್ದೀನಿ. ಅದೇ ಅವರಮ್ಮ ಮೀನಾಕ್ಷಿ ಆಗಿದ್ದಿದ್ರೆ ನಮ್ಮ ಅಗತ್ಯಕ್ಕೆ ದುಡ್ಡು ಕೇಳಕ್ ಹೋದ್ರೆ ಜಗ್ಲಿಲ್ಲ ಇಲ್ಲ ಅಂತ ಹೇಳಿ ಕಳ್ಸಿದ್ರು. ಜೊತೆಗೆ ಬಡ್ಡಿ ಹೆಸರಲ್ಲಿ ಊರಲ್ಲಿರೋ ಹೊಲನ ಬರ್ಸ್ಕೊಂಡ್ರು. ನನ್ಗೆಲ್ಲ ನೆನ್ಪಿದೆ. ಆಯ್ತು ಬಿಡು, ಹಳೇದ್ನೆಲ್ಲ ಯಾಕೆ ನೆನ್ಸ್ಕೋತೀಯ?
ನೀವೆಷ್ಟೇ ಏಟ್ ತಿಂದ್ರು ಎಷ್ಟು ಜನ ಮೋಸ ಮಾಡಿದ್ರು ಬುದ್ಧಿ ಬರಲ್ಲ. ಕೆಲವು ದಿನಗಳೇ ಅಲ್ವಾ, ಎಷ್ಟೇ ಆದ್ರೂ ಸೋದರಳ್ಯ. ಅವರಮ್ಮ ತಪ್ಪು ಮಾಡಿರೋದು, ಇವನಲ್ವಲ್ಲ. ನಿಮ್ಮಿಷ್ಟ. ಬಾಮಹಿ. ನಿಮ್ಮ ಅತ್ತೆಗಿನ್ನೂ ಕೋಪ ಕಮ್ಮಿ ಆಗಿಲ್ಲ ಅನ್ಸುತ್ತೆ. ಅವಳ ಮಾತುಗಳನ್ನ ತಲೆಗೆ ಹಾಕೋಬೇಡ. ಪರವಾಗಿಲ್ಲ ಮಾವ, ಅತ್ತೆನೇ ಅಲ್ವಾ ಅಂದಿದ್ದು, ಹೊರಗಡೆ ಅವ್ರು ಅಲ್ವಲ್ಲ. ಅತ್ತೆ ಒಳ್ಳೆಯವರು ಅಂತ ಅರ್ಥ ಆಗ್ತಿದೆ. ನಮ್ಮಮ್ಮ ನನ್ಕಿಂತನೂ ದುಡ್ಡನ್ನೇ ಪ್ರೀತಿಸ್ತಾಳೆ. ಆಯ್ತು, ಏನಾದ್ರೂ ಬೇಕಾದ್ರೆ ನಾನೊಂದು ಮಾತು ಕೇಳು, ಓಕೆನಾ? ಸರಿ ಮಾವ. ಏನ್ ಸಿದ್ದು, ನಾವಿಲ್ಲಿಗೆ ಬಂದಿರೋದು ಬೈಸ್ಕೊಳ್ಳೋದಕ್ಕ? ಅವಳು ಅಷ್ಟೆಲ್ಲ ಬೈತಾ ಇದ್ರು ಪರವಾಗಿಲ್ಲ ಅಂತೀಯಲ್ಲ, ಯಾಕೆ? ಅಗತ್ಯ ಸ್ಯಾಮ್, ನಾವು ತಗ್ಗಿ ಬಗ್ಗಿ ಇರೋದು ಇವಾಗ ನಮ್ಗೆ ಅಗತ್ಯ. ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಇರುವಾಗ ಇಂಥದನ್ನೆಲ್ಲ ಮನ್ಸಿಗೆ ಹಾಕೋಬಾರ್ದು, ಸಹಿಸ್ಕೋಬೇಕು. ನಾವು ನಮ್ಮ ಗೋಲ್ ರೀಚ್ ಆದಮೇಲೆ ಎಲ್ಲರನ್ನೂ ನೆನ್ಪಿಟ್ಕೊಂಡು ಬಡ್ಡಿ ಜೊತೆ ಕೊಡಬೇಕು ಸ್ಯಾಮ್. ನಾವು ನಮ್ಮ ಗೋಲ್ನ ಯಾವಾಗ ರೀಚ್ ಆಗ್ತೀವಿ? ಇನ್ನೆಷ್ಟು ದಿನ ಮಗುನ ಬಿಟ್ಟಿರ್ಬೇಕು ಸಿದ್ದು? ಇದೆ, ಮಗು ಮೇಲೆ ನಿಂಗಿರೋ ಪ್ರೀತಿನೇ ನಾವು ಬ್ಯಾಕ್ ಸ್ಟೆಪ್ ಹಾಕೋದಕ್ಕೆ ಕಾರಣ ಆಗ್ತಿದೆ. ನಾವಿಲ್ಲಿರೋದಕ್ಕೆ ಕಾರಣ ಆಗಿರೋದು. ಪ್ಲೀಸ್ ಸ್ಯಾಮ್, ಕೆಲವು ದಿನ ನೀನು ಅವನ ಬಗ್ಗೆ ಮರ್ತೋಗಕ್ಕೆ ಟ್ರೈ ಮಾಡು. ನಾವು ಸಕ್ಸಸ್ ಆದಮೇಲೆ ಮಗು ನಮ್ಮ ಜೊತೆನೇ ಇರ್ತಾನೆ ಅಲ್ವಾ? ಹೀಗೆ ಅನ್ಕೊಂಡೆ ದೂರಾನೇ ಆಗ್ಬಿಟ್ಟಿದ್ದೀನಿ ಸಿದ್ದು. ನನ್ನ ನೋವು ನಿನಗೆ ಅರ್ಥ ಆಗಲ್ಲ. ಅತ್ತೆ ರೆಡಿ ಆದ್ಯಾ? ಲೇಟ್ ಆದ್ರೆ ಸ್ವಾಮೀಜಿ ಹೊರಟೋಗ್ಬೋದು. ಈಗ ಹೊರಡೋದೆ. ನೀನ್ ಅಡ್ರೆಸ್ ಹೇಳಿಲ್ಲ? ಬಾಲಾಜಿಗೆ ಅಡ್ರೆಸ್ ಹೇಳಿದೀನಿ, ಅವನೇ ಕರ್ಕೊಂಡು ಹೋಗ್ತಾನೆ. ಸರಿ, ಹಾಗಾದ್ರೆ ನಾನು ಹೋಗಿ ಬರ್ತೀನಿ. ಸರಿ ಅತ್ತೆ. ಯಾಕೆ ನಿಂತ್ಲು? ಅನುಮಾನ ಏನಾದ್ರೂ ಬಂತಾ? ಹೌದು ಅನುಷಾ, ಅವರು ದೊಡ್ಡ ಸ್ವಾಮೀಜಿ ಅಂತಂದೆ. ಅವ್ರ ಹೆಸರೇನು? ವನಕಾನಂದ ಸ್ವಾಮಿ. ವನಕಾನಂದ ಸ್ವಾಮಿನಾ? ಆ ಹೆಸರು ನಾನೆಲ್ಲೂ ಕೇಳೇ ಇಲ್ವಲ್ಲ. ಅವರು ವರ್ಷದಲ್ಲಿ 300 ದಿನ ಹಿಮಾಲಯದಲ್ಲಿ ತಪಸ್ ಮಾಡ್ತಿರ್ತಾರೆ. ಓ, ಇಲ್ಲಿಗಷ್ಟು ಬರಲ್ಲ, ಅದಕ್ಕೆ ನೀನ್ ಕೇಳಿರಲ್ಲ. ಅನುಷಾ, ನಿಜವಾಗ್ಲೂ ಅವರು ಮಗು ತಂದೆ ಯಾರು ಅಂತ ಹೇಳ್ತಾರಾ? ಹಾಗಂತ ಅವ್ರ ಮುಂದೆನೆ ಅನುಮಾನ ಪಡ್ಬೇಡ, ಶಾಪ ಕೊಡ್ತಾರೆ. ಮೊನ್ನೆ ನನ್ ಫ್ರೆಂಡು ಹಾಗೇನೆ ನನ್ ಜೊತೆಗ್ ಬಂದು ಅವ್ರನ್ನ ನಂಬ್ಲಿಲ್ಲ. ಸ್ವಾಮೀಜಿ ಕೋಪ ಬಂದು ಶಾಪ ಕೊಟ್ಟು ನಾಯಿ ಮಾಡ್ಬಿಟ್ರು. ಏನು, ನಾಯಿನಾ? ಅವ್ರಿಗೇನಾದ್ರೂ ಕೋಪ ಬಂದ್ರೆ ಅಷ್ಟೇ. ಅಯ್ಯೋ, ಮತ್ತೆ ಆ ಹುಡುಗಿ ಪರಿಸ್ಥಿತಿ ಏನು? ನಾನ್ ಬೇಡ್ಕೊಂಡಿದ್ದಕ್ಕೆ 2 ದಿನ ಆದ್ಮೇಲೆ ಅವಳನ್ನ ಮನುಷ್ಯಳಾಗ್ ಮಾಡಿದ್ರು. ಅಯ್ಯೋ ದೇವ್ರೆ, ನನಗ್ ಭಯ ಆಗ್ತದೆ. ಹಾಗಾದ್ರೆ ನಾನು ಹೋಗಲ್ಲಪ್ಪ. ಇವ್ರಿಗೆ ತುಂಬಾ ಭಯ ಪಡ್ಸದ್ನಾ? ಅಯ್ಯೋ, ಭಯ ಯಾಕತ್ತೆ? ನಂಬ್ಲಿಲ್ಲ ಅಂತ ಹಾಗೆಲ್ಲ ಆಗಿದ್ದು. ನೀನ್ ಪೂರ್ತಿ ನಂಬಿಕೆಯಿಂದ ಹೋಗ್ತಿದ್ಯಲ್ಲ, ಇನ್ನೇನ್ ಪ್ರಾಬ್ಲಮ್ ಇರತ್ತೆ ಹೇಳು? ಸೊಲ್ಯೂಷನ್ ಸಿಗತ್ತೆ, ಹೋಗು. ಅಷ್ಟೇ ಅಂತೀಯಾ? ಅಷ್ಟೇ ಅತ್ತೆ. ಎಲ್ಲ ಅಂದ್ರೆ ಸ್ವಾಮೀಜಿ ಮಂತ್ರದ ಪದ. ಅವ್ರು ಏನ್ ಹೇಳ್ತಾರೋ ಅದನ್ ಮಾಡು. ಯಾಕೆ, ಏನು, ಹೇಗೆ ಅಂತ ಪ್ರಶ್ನೆಗಳನ್ನ ಕೇಳ್ಬೇಡ, ಸರಿನಾ? ಹಾ ಸರಿ. ತಪ್ಸಕ್ಕಾಗತ್ತಾ? ಕಷ್ಟ ಆದ್ರೂ ಸಹಿಸ್ಕೋತೀನಿ. ಅವನ ತಂದೆ ಯಾರು ಅಂತ ತಿಳ್ಕೋತೀನಿ. ಅಂದ್ಹಾಗೆ ಯಾರಾದ್ರೂ ನಿಮ್ ಅತ್ತೆ ಎಲ್ಲಿ ಅಂತ ನಿನ್ನ ಕೇಳಿದ್ರೆ ಏನ್ ಹೇಳ್ತೀಯಾ? ಏನೋ ನನ್ಗೇನ್ ಗೊತ್ತು ಅಂತೀನಿ. ನನ್ ಬಂಗಾರ, ಬಂದ್ಮೇಲೆ ನೀನ್ ಊಹೆ ಮಾಡ್ದಾರು ಗಿಫ್ಟ್ ಕೊಡ್ತೀನಿ. ಅದನ್ನ ತಗೊಂಡು ನೀನು ಅಮೆರಿಕಾಗೆ ಪುರ್ರ ಅಂತ ಹಾರೋಗು. ವಾಪಸ್ ಬಂದ್ಮೇಲೆ ನಾವ್ ಕೊಡೋ ಶಾಕ್ಗೆ ನಾನು ಅಮೆರಿಕಾಗ್ ಹೋಗೋದಲ್ಲ, ನೀನ್ ಹುಚ್ಚ ಆಸ್ಪತ್ರೆಗೆ ಹೋದ್ರೂ ಹೋಗ್ಬೋದು. ಏನ್ ಯೋಚಿಸ್ತಾ ಇದ್ಯಾ? ಇಂಥ ಒಳ್ಳೆ ಅತ್ತೆನ್ ಕೊಟ್ಟಿದ್ದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅತ್ತೆ. ಥ್ಯಾಂಕ್ ಯು ಅನುಷಾ.
ನಾನ್ ಒಳ್ಳೆವಳು ಅಂತ ನೀನಾದ್ರೂ ಅರ್ಥ ಮಾಡ್ಕೊಂಡೆ. ಬೇಗ ಹೋಗತ್ತೆ, ಬಂದ್ಮೇಲೆ ಹೊಗಳ್ಬೋದು. ಹಾ, ಹೋಗ್ ಬರ್ತೀನಿ. ಪಾರ್ವತಿ, ದಮಯಂತಿ ಅಷ್ಟು ಸುಲಭವಾಗಿ ಅನುಷಾ ಮಾತನ್ನ ಒಪ್ಕೋತಾಳೆ ಅಂತೀಯ? ನನಗೂ ಅದೇ ಭಯ ಆಗ್ತಿದೆಪ್ಪ. ಅನುಷಾ ಬಾಯಿ ತಪ್ಪಿ ಏನಾದ್ರೂ ಹೇಳ್ಬಿಟ್ರು ದಮಯಂತಿ ಕಂಡು ಹಿಡ್ದು ಬಿಡ್ತಾಳೆ. ಅನುಷಾ ತುಂಬಾ ಬುದ್ಧಿವಂತೇರಿ. ದಮಯಂತಿಗೆ ಹೇಗೆ ಹೇಳಿದ್ರೆ ತನ್ನ ಮಾತು ನಂಬ್ತಾಳೆ ಅಂತ ಅನುಷಂಗ್ ಚೆನ್ನಾಗಿ ಗೊತ್ತು. ಅನುಷಾ ಅಂದುಕೊಂಡದ್ದನ್ನ ಸಾಧಿಸ್ತಾಳೆ. ಹಾಗೆ ಸಾಧಿಸ್ಬಿಟ್ಟೆ. ದಮಯಂತಿ ಅತ್ತೆ ನನ್ ಮಾತನ್ನ ನಂಬಿ ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಹೊರಟೋದ್ಲು. ಎಂತ ಸಿಹಿಯಾದ ಮಾತು ಹೇಳ್ದೆ ಅಮ್ಮ. ಅನುಪಮ, ಇನ್ನು ತಡ ಮಾಡಬಾರ್ದು. ದಮಯಂತಿ ಬರೋ ಅಷ್ಟರಲ್ಲಿ ಪ್ರಸ್ತ ನಡೆದು ಹೋಗ್ಬೇಕು. ಕಲ್ಯಾಣಿ ಶೌರ್ಯ ಒಂದಾಗಬೇಕು. ತಕ್ಷಣ ಶೌರ್ಯನ್ ಕರೆದು ಪ್ರಸ್ತಕ್ಕೆ ಒಪ್ಸೋಣ. ಸರಿಮ್ಮ, ಅವರಿಬ್ರು ರೂಮಲ್ಲಿದ್ದಾರೆ ಅನ್ಸುತ್ತೆ, ಕರ್ಕೊಂಡು ಬರ್ತೀನಿ. ಪರವಾಗಿಲ್ಲ ಬಿಡಮ್ಮ. ಒಂದ್ಸಲ ಕರ್ದೆ ಅನ್ಕೋ, ಏನ್ ನಡೀತು ಅಂತ ಭಯ ಪಟ್ ಬಂದ್ಬಿಡ್ತಾರೆ. ಇದು ನಡಿಬೇಕು ಅಂತಂದ್ರೆ ಖುಷಿ ಪಡ್ತಾರೆ ಅಷ್ಟೇ. ಸಿಂಪಲ್.